ಬಂದೆಯಾ ಕಾಳಿದಾಸ? ನನ್ನನ್ನು ಬರ ಹೇಳಿದ ಕಾರಣ? ಕಾಳಿದಾಸ, ನಮ್ಮ ಪ್ರೀತಿ ವಿಶ್ವಾಸದಲ್ಲಿ ಕಳಂಕವನ್ನೇನಾದರೂ ಕಂಡೆಯಾ? ಹೇಗೆ ಪ್ರಭು, ಇದ್ದಕ್ಕಿದ್ದ ಹಾಗೆ ಈ ಪ್ರಶ್ನೆ. ಸ್ಫಟಿಕದಲ್ಲಾದರೂ ದೋಷ ಕಾಣಬಹುದು, ತಮ್ಮ ಪ್ರೀತಿ ವಿಶ್ವಾಸದಲ್ಲಿ ಕಳಂಕವೇ? ಹಾಗೇನಾದರೂ ಇದ್ದರೆ ತಿಳಿಸು, ನಮ್ಮ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳುತ್ತೇವೆ. ಓ, ತೀಕ್ಷ್ಣವಾದ ಕತ್ತಿಯ ಅಲಿಗಿನಂತಿರುವ ತಮ್ಮ ಮಾತಿನ ಇರಿತವನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ನನ್ನಿಂದೇನು ಅಪಚಾರವಾಗಿರಬಹುದು ಎಂಬುದನ್ನು ತಿಳಿಸಿದರೆ ಅದಕ್ಕೆ ತಕ್ಕ ದಂಡನೆಯನ್ನು ಅನುಭವಿಸಲು ಸಿದ್ಧವಾಗಿದ್ದೇನೆ. ಇದುವರೆಗೂ ನೀನೆಲ್ಲಿದ್ದೆ? ಕಾಳಿದಾಸ, ನಿನ್ನನ್ನೇ ಕೇಳುತ್ತಿರುವುದು. ಇದುವರೆಗೂ ನೀನೆಲ್ಲಿದ್ದೆ? ನಾನಿದ್ದ ಸ್ಥಳಕ್ಕೆ ನಿಮ್ಮ ಸೇವಕರೇ ಬಂದಿದ್ರಲ್ಲ ಪ್ರಭು. ನೀನಿಂಥ ದ್ರೋಹ ಮಾಡುವೆಂದು ನಾನು ತಿಳಿದಿರಲಿಲ್ಲ. ನೀನು ನನ್ನ ಮಿತ್ರ, ಆತ್ಮೀಯ ಬಂಧು. ನಿಜ ಪ್ರಭು, ನಾನು ತಮ್ಮ ಮಿತ್ರನೂ ಹೌದು, ಆತ್ಮೀಯ ಬಂಧುವೂ ಹೌದು. ಆದರೆ ತಮಗೆ ದ್ರೋಹವಾಗುವಂತಹ ಅಪಚಾರವನ್ನೇನೂ ನಾನು ಮಾಡಿಲ್ಲ. ವೇಶ್ಯೆ ಸಹವಾಸ ಮಾಡಿದ್ದು ಅಪಚಾರವಲ್ಲವೇ? ವೇಶ್ಯೆ ಮನೆಯಲ್ಲಿದ್ದವನು ನಾನು, ನಿಜ. ಅದರಿಂದ ತಮಗೆ ಅಪಚಾರವಾಗುವ ಕಾರಣವೇ ಇಲ್ಲವಲ್ಲ. ಕೇಳಿದಿರಾ? ನಮ್ಮ ಆಸ್ಥಾನದ ವಿದ್ವನ್ಮಣಿಗಳ ನಡುವೆ ಪ್ರಕಾಶಿಸುತ್ತಿರುವ ಕವಿರತ್ನ ಕಾಳಿದಾಸನ ಬಾಯಿಂದ ಬರುವಂತಹ ಮುತ್ತಿನಂಥ ವಾಕ್ಯಗಳನ್ನು ವೇಶ್ಯೆಯರನ್ನು ಸಂಪರ್ಕ ಬೆಳೆಸುವುದು ಅಪಚಾರವಲ್ಲವಂತೆ. ಅದು ನನಗೆ ಸಂಬಂಧಪಟ್ಟ ವಿಷಯ. ಅದರ ಆಗು ಹೋಗುಗಳಿಗೆ ತಲೆ ಕೊಡಬೇಕಾದವನು ನಾನು. ಅಂದ ಮೇಲೆ ನಮ್ಮ ವಿಶ್ವಾಸಕ್ಕೆ ಬೆಲೆಯೇ ಇಲ್ಲವೆಂದಾಯ್ತು. ಅಯ್ಯೋ, ವಿಶ್ವಾಸ ಬೆಲೆ ಕೊಟ್ಟುಕೊಂಡುಕೊಳ್ಳುವಂತಹ ವಸ್ತುವೇ. ಅದು ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ವಿಶ್ವಾಸವೇ ಬೇರೆ, ವ್ಯವಹಾರವೇ ಬೇರೆ.